ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಕುಮಾರ್ ಕರುಶಿ. ನಾನು ಇಂದು ಟೊಮೆಟೊ ವ್ಯವಸಾಯದ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ. ಚಲೋ ತಂಗಿ ವ್ಯವಸಾಯ ಮಾಡಿದ್ದಾರೆ. ಅವರ ಹತ್ತಿರ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ, ಅವ್ರನ್ನ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರೇನು ರೀ? My name is Anil Gowde. ಹಾಂ. That is my ex-serviceman. Army Subdar Major Artillery Captain. ಹಾಂ. ನಾವು ಇಲ್ಲಿ ಬಂದ್ಮ್ಯಾಗ ಟಮಾಟೆ ಹೆಂಗೆ ಬೆಳೆಯೋದು ಒಂದು ಸರ್ಕ್ಯುಲೇಷನ್ ಬೆಳೆಸಿದ್ವಿ ನಾವು. ಹಾಂ. ಫಸ್ಟ್ ವೈಸ್ ಇದು 15 ಗುಂಟೆ ಅಡವಿ ಮಾಡಿದ್ವಿ ನಾವು. 15 ಗುಂಟೆ ಟಮಾಟೋ. 15 ಗುಂಟೆಗೆ ಎರಡು ಟೈಲಿ ಸಗಣಿ ಕಥ, ಒಂದು ಟೈಲಿ ಕೋಳಿ ಕಥ ಬಿಟ್ಟಿದ್ದೀವಿ ನಾವು. ಡ್ರಿಪ್ 4 ಫುಟ್ಟಿ ಮ್ಯಾಗ ನಮ್ದು ಸೀಡ್ಸ್ ತಯಾರು ಮಾಡಿದ್ದೇವೆ. 4 ಫುಟ್ ಡ್ರಿಪ್ ಗಿಪ್ಪ ಮಾಡೋ ಅಂದ್ರೆ ಈಗ 15 ಗುಂಟೆದಾಗ 2 ಟೈಲಿ ಕಥ ಬಿಟ್ರಿ ಫಸ್ಟ್. ಒಂದು ಟೈಲಿ ಕೋಳಿ ಕಥ. ಒಂದು ಟೈಲಿ ಕೋಳಿ ಕಥ ಬಿಟ್ರಿ, 2 ಟೈಲಿ ಸಗಣಿ ಗೊಬ್ಬರ ಬಿಟ್ರಿ. ಅದಾದ ಕೂಡಲೇ ಅದನ್ನೆಲ್ಲ ಅಡಾಲ್ ಮಾಡ್ಕೊಂಡು ಪಲ್ಟಿ ಹೊಡೆದೈತೇನ್ರಿ? ಗಿಡದಿಂದ ಗಿಡಕ್ಕೆ 5 ಗೇನ್ ಐತಿ. 5 ಗೇನ್ ಅಂದ್ರೆ ಎಟ್ ಐತ್ರಿ? ಇದ 3 ಫುಟ್ ಆಗುದಿಲ್ಲ. 3 ಫುಟ್ ಆಗುದಿಲ್ಲ. 3 ಫುಟ್ ಐತ್ರಿ. 3 ಫುಟ್ ಆಗಲ್ಲ. 2 ಫುಟ್ ಆಗುದಿಲ್ಲ. 3 ಫುಟ್ ಆಗುದಿಲ್ಲ. 2 ಫುಟ್ ನೋಡು. 5 ಗೇನ್ 2 ಫುಟ್. 2.5 ಫೂಟ್ ಆದಿತ್ಯದ ಗಿಡದಿಂದ ಗಿಡಕ್ಕೆ ಯಾವ ರೀತಿ ಆಗಿದೆ ನೋಡಿ ಟೊಮೆಟೊ. ಈಗ ನಾವು 15 ಗುಂಟೆದಾಗ 4 ಟನ್ ಮಾಡ್ಕೊತೀವಿ ನಾವು. ಇದ್ರೊಳಗೆ ಡ್ರಿಪ್ ಸಿಸ್ಟಮ್ ಬಿ ಐತಿ. ಪೈಪ್ ಒಳಗದಲ್ಲ, ಫಸ್ಟ್ ಒಗದ ನಂತರ ಮಾಡ್ರು. ಅದ್ರ ಮ್ಯಾಗ ಕಾಗದ ಹಾಯಿಸಿ ನಂತರ ಇದನ್ನ ಹೆಂಗೆ ಹೋಗುದ್ರಿ ಕಟ್ಗಿರಿ? ಕಟ್ಗಿ ಇವು ಮಾಪಲೆ ಮಾಡಿ ಕಟ್ಗೆ ಹೋಗ್ತೀವಿ ನಾವು. ಒಂದು ತಾರು ಮುಗಿದಿದ್ದು, 2ನೇ ತಾರು ಕಟ್ಟಿದೀವಿ ನಾವು ಮಗ. ಈಗ ಮಂದಿ ಮಳೆ ಬೀಳೋಣ ಏನಕ್ಕೆ ಸ್ವಲ್ಪ ರೇಟ್ ಡೌನ್ ಆಗ ನಾವು ವ್ಯವಸ್ಥೆ ಮಾಡಿಲ್ಲ. ಈಗ ಮತ್ತೆ ರೇಟ್ ಹೆಚ್ಚಾಗೈತಿ. ಈಗ ಚಿಕ್ಕುಡಿಗೆ ಬಿಡ್ತೇನೆ ಇಲ್ಲಿ ಕಾಯಿ 30 ಮಾರ ಆಗೈತಿ. 30 ರೂಪಾಯಿ. 30 ರೂಪಾಯಿ ಮಾರ ಆಗೈತಿ. ನಾವು ಬಿಟ್ಟಿದ್ದೀವಿ. ಬೆಳಗಾವ್ ಪೈಲೆ ಬಿಡ್ತೀವಿ. ಮೊಟ್ಟೆಕಾಯಿ ಬೆಳಗಾವ್ ಬೆಳಗಾನ ಇಲ್ಲಿ ಚಿಕ್ಕುಡಿಗೆ ಬಿಡ್ತೀವಿ ನಾವು. ಹರಿದಾಗ ನಮ್ದು 3 ಕ್ವಿಂಟಲ್ 4 ಕ್ವಿಂಟಲ್ ಕಾಯಿ ಹೋಗ್ತಾವೆ ಈ ಸದ್ಯ. ರಸಗೊಬ್ಬರ ಯಾವ್ಯಾವ ಹಾಕ್ತೀರಿ? ರಸಗೊಬ್ಬರ ಅದ ನೋಡಪ್ಪ. ಈಗ ಸದ್ಯದಾಗ ಅಂದ್ರೆ ಬರ್ರಿ ತೋರಿ ಇವ್ಲ ಎಟ್ರಿ? 15 ದಿವಸ. 15 ದಿವ್ಸಕ್ಕೆ ಒಮ್ಮೆ ಬಿಡ್ತಾರೇನ್ರಿ? ಡ್ರಿಪ್ ಒಂದು ಸ್ಪ್ರೇ ಎಲ್ಲ ಅಲ್ಲಿಂದ ಹೊಡಿತೀರಿ. ಇದು 4247 1 kg 15 ಗುಂಟೆಗೆ. ಮಹಾನ 500 ಲೀಟರ್ 500 ಮಿಲಿಯಮ್ ಅಲ್ಲಿ. ಮುಂದೆ ಕ್ಯಾಲ್ಸಿಯಂ ನೈಟ್ರೇಟ್ ವಿತ್ ಬೋರಾನ್. ಮುಂದೆ 130045 ಮತ್ತು ಪೆನೋಲೆಕ್ಸ್ ಇದು ಬಿಟ್ಟಿದ್ವಿ. ಆಮೇಲೆ ಮೈಕ್ರೋನ್ಯೂಟ್ರೆಂಟ್, ಮ್ಯಾಗ್ನೀಸಿಯಂ ಸಲ್ಫೇಟ, ಮುಂದೆ ಪೊಟ್ಯಾಷಿಯಂ ಸೊನೈಟ. ಇವೆಲ್ಲ ಯಾವಾಗ ಬಿಡುದ್ರಿ? ಇವು 4 ದಿನ ಬಿಟ್ಟು ಬಂದಿವಿ ನಾವು. ಬಿಟ್ಕೊತ ಬಂದ್ರಿ. ಅಂದ್ರೆ ಭಾಳ ಖರ್ಚು ಮಾಡಿದ್ರೆ ಹಂಗೈತೆ. ಭಾಳ ಇಲ್ಲಂದ್ರೆ ಈಗ ಒಂದು 2 ಲಕ್ಷ ರೂಪಾಯಿ ಆಗೈತಿ. ಈಗ 50,000 ಸಾವಿರ ಖರ್ಚು ಬಂದಿದೆ. ಅಟ್ ಮಾಡ್ಕೋಬೇಕ್ರಿ. ಅಟ್ ಮಾಡೋ ಸೀಡ್ಸ್ ಬರಂಗಿಲ್ಲ. ಈಗ ಮತ್ತೆ ಕಾಯಿ ಸ್ಟಾರ್ಟ್ ಆಗದ ಹೂವೆಲ್ಲ ಮ್ಯಾಗ. ಈ ಕಟ್ಟಿಗೆ ಹೆಂಗೆ ಹೋಗೋದ್ರಿ? ಇವು ಕಟ್ಟಿಗೆ ಇವು ತನ್ರಿ ಕಂಬ. ಇವು ಕಟ್ಟಿಗೆ ನೋಡ್ರಲ್ಲ, ಇದು ದೂರ ಒಂದು ಹೋಗಿ ನೋಡಿ. ಆಲ್ರೆಡಿ ಹೆಂಗೆ 15 ಫುಟ್ ಇದ್ದಿರ್ಬೇಕೇನ್ರಿ ಇವು? 15 ಡಿಸ್ಟೆನ್ಸ್ ಆಗಂಗಿಲ್ಲ. 10 ಫುಟ್ ಒಂದು ಕಟ್ಟಿಗೆ ಹೋಗಿದ್ವಲ್ಲ. 10 ಫುಟ್ 10 ಫುಟಿಗೆ ಹೋಗಿದ್ದಾರು. ಮತ್ತು ಇಲ್ಲಿ ಸೈಡ್ ಗುಟ್ಟ ಬಡ್ದು ಕಟ್ಟಿದಾರ ಅವಕ್ಕೆ ಗಚ್ಚಿ. ಮತ್ತು ಇಲ್ಲಿ ಇದೊಂದು ತಾರು ತೊಗೊಂಡರು. ಅದಾದ ಕೂಡಲೇ ಮ್ಯಾಗ ಒಂದು ತಾರು ತೊಗೊಂಡ್ರು. ಯಾಕಂದ್ರೆ ಇವು ಯಾವ ಹಿಂಗೆ ತಳಗ ಹೋಗ್ತಾವ ಕಟ್ಟಬೇಕಂದ್ರೆ ಇದು ಬಿ ಕಟ್ಬೇಕೇನ್ರಿ? ಹಿಂಗೆ ಕಟ್ಬೇಕು ನೋಡಿ. ಹಿಂಗೆ ಬಿದ್ರೆ ಅವ್ರು ಲಾಸ್ ಬರ್ರಿ. ಮತ್ತೆ ಕಟ್ಕೋತಾರ. ಈಗ 2 ತಿಂಗಳು ಆಯ್ತು ರೀ ಇದಕ್ಕೆ ರೀ? ಇದು ಜೂನ್ದಾಗ ಮಾಡಿದೆವು. ಜೂನ್ದಾಗ ಮಾಡಿದಾರೆ? ಜೂನ್ ಜುಲೈ ಆಗಸ್ಟ್ ಸುರಿತೈತೆ. ಜೂನ್ದಾಗ ಮಾಡಿದರೆ. ಅದಕ್ಕೆ ಔಷಧಿ ಯಾವ್ದಂದ್ರಿ? ಔಷಧ ನೋಡಪ್ಪ, ಸ್ಪ್ರೇದಾಗ ನೋಡ್ಬೇಕು. ಇದು ಕಾಯಿ ಹರಿಬೇಕ ನಾವು. ಇದು ಕಾಯಿ ಹರಿಯಬೇಕು. ಇದು ಅರಿವಿ ಹೆಂಗ್ರಿ? ಇದು ಅರಿವಿದ್ ನೋಡ್ಪ ದೋಸ್ತ. ತಗೊಂಡಾಗದಾವಲ್ಲ ಅವು. ಇದು ನಾವು ಹಲಕ ತಂದೇವು ಇದನ್ನ. ಒಂದು ಬಂಡಲ್ ಇಲ್ಲದ್ರೆ ಭೀ ನಮ್ಮ 1600-17 ತಗೊಂಡು ಒಂದು ಬಂಡಲ್ ಅಂದ್ರೆ ಭೀ ಒಂದು ಇದು ಒಟ್ಟ ಒಂದು ಬಂಡಲ್ ನೋಡಿ. ಅಲ್ಲಿ ತಕ ಇದು ಅರಿವೆ ಚಲೋ ಅನ್ರಿ? ಅರಿವೆ ಹಾಕಬೇಕು. ಯಾಕಳು
ಅರಿವಿ ಹಾಕಿದ್ರೆ ಹುಳ ಮ್ಯಾಲ್ತಿನ ಬಂದ ತಡಸ್ತೈತಿ ಹೊಳಿ ಹೋಗ್ತಾವೆ. ಹಾಂ 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 ಅದ್ರ ಮ್ಯಾಗ ಹೋಯ್ತಾ ಮ್ಯಾಗ ಹೋಗ್ತಾವೆ ತಳಗೆ ಬಂದು ಅಂದ್ರೆ ನೋಡಿ ಸಣ್ಣದವಲ್ಲ ಹಾಂ ಪಾಕರು ಎಲ್ಲ ಹಾಂ ಹಾಂ ಆ ಹುಳ ಬಂದು ಅಂದ್ರೆ ಪಂಚರ್ ಆಗ್ತಾವೆ, ಲೇಟ್ ಆಗೋಲ್ಲ ಕಾಯಿ. ಹಾಂ ಬರೋಬ್ಬರಿ ಐತಿ ನಿಮ್ಮದು ಭಾಳ ಸೈನ್ಸ್ ಯೂಸ್ ಮಾಡಿದ್ರಿ ನೀವು. ಕರೆಕ್ಟ್ ಮಾಡಿದಾಗ ಬರ್ದಿಗೆ ಬರಂಗಿಲ್ಲ ಅದು. ಹಾಂ ಹಾಂ ಸುಮ್ಮನೆ ಎಲ್ಲರೂ ಮಾಡ್ತಾ ಇದ್ದೀವಿ.